ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುಧದ ಆಚೆಯೇಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಜೂನ್ 23 ಮತ್ತು 24ರಂದು ಶೃಂಗೇರಿ ಶ್ರೀಗಳು ಸಾಗರಕ್ಕೆ ಭೇಟಿ. ಚಾರುಡಿ ಕೊಂಕಣಿ ಅಕ್ಷರ ಸಮಾಜದ ಶಾರದಾಂಬ ದೇವಸ್ಥಾನದ ವಿವಿಧ ಕಾರ್ಯಕ್ರಮಗಳಲ್ಲಿ ಶ್ರೀಗಳು ಭಾಗಿ. ಜೂನ್ 23ರ ಶೋಭಾಯಾತ್ರೆ, ಜೂನ್ 24ರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸರ್ವರು ಪಾಲ್ಗೊಳ್ಳಲು ಕೆವಿ ಜಯರಾಮ್ ಮನವಿ. ಎಡೆಹಳ್ಳಿ ಸಮೀಪ ಅಕ್ರಮವಾಗಿ ಸಾಗಿಸುತ್ತಿದ್ದ ಜಾನುವಾರು ವಶಕ್ಕೆ, ವಾಹನ ಸಹಿತ ಇಬ್ಬರನ್ನು ವಶಕ್ಕೆ ಪಡೆದ ಪೊಲೀಸರು. ಈಗ ಸುದ್ದಿಯ ವಿವರ. ಜೂನ್ 23 ಮತ್ತು 24ರಂದು ಶೃಂಗೇರಿ ಶ್ರೀಗಳಾದ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಸಾಗರಕ್ಕೆ ಆಗಮಿಸಲಿದ್ದಾರೆ ಎಂದು ಶಾರದಾಂಬ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಕೆವಿ ಜಯರಾಮ್ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 23 ಹಾಗೂ 24ನೇ ತಾರೀಕು ಶೃಂಗೇರಿಗಳು ಸಾಗರಕ್ಕೆ ಪಾದಸ್ಪರ್ಶ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಾಗರ ತಾಲೂಕಿನ ಸರ್ವರು, ಎಲ್ಲ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಭಾಗಿತ್ವವನ್ನ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ 23ನೇ ತಾರೀಕು ಸಂಜೆ 5:30ಕ್ಕೆ ಶೋಭಾಯಾತ್ರೆ ಶಿವಪನಾಯಕ ಸರ್ಕಲ್ ಇಂದ ಶಾರದಾಂಬ ದೇವಸ್ಥಾನದ ಅಶೋಕ್ ರೋಡ್ ಮಾರ್ಗವಾಗಿ ಶ್ರೀ ಶಾರದಾಂಬ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಸಾಗರದ ಸಮಸ್ತ ನಾಗರಿಕರು ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು. ಹಾಗೂ ಆ ನಂತರದಲ್ಲಿ ದೇವತಾ ಕಾರ್ಯಕ್ರಮಗಳು ನಡೆಯುತ್ತೆ. ಅದೇ ರೀತಿ 24ನೇ ತಾರೀಕು ಬೆಳಿಗ್ಗೆ ವಾಣಿಜ್ಯ ಸಂಕೀರ್ಣದ ಉದ್ಘಾಟನೆ, ಆ ನಂತರದಲ್ಲಿ ಅಷ್ಟಬಂಧ ಪುನರ್ ಪ್ರತಿಷ್ಠಾಪನೆ ಹಾಗೂ ಪುನಃ ಪ್ರತಿಷ್ಠೆ ಹಾಗೂ ಕಲಾತತ್ವ ಹೋಮ ಹಾಗೂ ಸಹಸ್ರ ಮೋದಕ ಗಣಹೋಮ ಈ ಕಾರ್ಯಕ್ರಮವನ್ನ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳ ಸಮ್ಮುಖದಲ್ಲಿ ನೆರವೇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಸಾಗರದ ನಾಗರಿಕರು ಭಾಗವಹಿಸಿ ಶೃಂಗೇರಿ ಜಗದ್ಗುರು ಹಾಗೂ ಶ್ರೀ ಶಾರದಾಂಬೆಯ ಸಂಪೂರ್ಣ ಆಶೀರ್ವಾದ ಪಡೆಯಬೇಕಾಗಿ ತನ್ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಸಮಸ್ತ ಸಾಗರದ ನಾಗರಿಕರು ಭಾಗವಹಿಸಬೇಕಂತ ಕೇಳ್ತೇನೆ. ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ, ಹಾಗೆ ರಾಜಬೀದಿ ಉತ್ಸವದಲ್ಲಿ ವೈಭವಯುತವಾಗಿ ಒಂದು ಮೆರವಣಿಗೆಯನ್ನ, ಟ್ಯಾಬ್ಲೋಗಳು ದಸರಾ ಉತ್ಸವದಲ್ಲಿ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಸಣ್ಣ ಸಮಾಜವಾದ್ರೂ ಒಂದು ಒಗ್ಗಟ್ಟಿಂದ ಇದ್ದೀವಿ. ಎಲ್ಲರ ಒಂದು ಪರಿಶ್ರಮದ ಫಲ. ಮತ್ತೆ ನಮ್ಮ ಸಮಾಜದ ವಿಶೇಷ ಅಂದ್ರೆ, ಸಮಾಜದ ಪ್ರತಿಯೊಬ್ಬರು ಸಮಾಜಕ್ಕೋಸ್ಕರ ತ್ಯಾಗ ಮಾಡ್ತಾರೆ. ಸಾಹಸಗಳಿನಷ್ಟು ಸಮಾಜದಿಂದ ಅವರು ಯಾವುದೇ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿರಲ್ಲ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು. ಅದೇ ರೀತಿ ಪತ್ರಕರ್ತರು ಎಲ್ಲರೂ ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು ಕೇಳುವಂತ ಮಾತನ್ನು ಮುಗಿಸ್ತಾ ಇದ್ದೇವೆ. ಈಗ ಸಮಾಜ 1921ರಲ್ಲಿ ನಮಗೆ ಸಾಗರದಲ್ಲಿ ಹಿಂದಿನ ಒಂದು ಹಿರಿಯರು ಮಾಡಿರ್ತಕ್ಕಂಥ ಒಂದು ಭೂಮಿಯನ್ನ ನಮಗೆ ನಗರಸಭೆಯವರು ಅಧಿಕೃತವಾಗಿ ಕೊಟ್ಟಿರ್ತಾರೆ. 1921ರಿಂದ 2024ರವರೆಗೆ ನಿರಂತರವಾಗಿ ಸಮಾಜದ ಒಂದು ಶ್ರಮದಿಂದ ಸಮಾಜ ಒಂದು ರೂಪುಗೊಳ್ತಾ ಇದೆ. ಅದೇ ರೀತಿ 1962ನೇ ಇಸ್ವಿಯಿಂದ ಅಭಿನವ ವಿದ್ಯಾರ್ಥಿಗಳು ಸಾಗರದಲ್ಲಿ ಪ್ರಥಮವಾಗಿ ಏನಾದ್ರು ಪಾದಸ್ಪರ್ಶ ಮಾಡಿದ್ದಾರೆ ಅಂದ್ರೆ ನಮ್ಮ ಸಾಗರದ ಶ್ರೀ ಶಾರದಾಂಬ ದೇವಸ್ಥಾನದಲ್ಲಿ ಪಾದಸ್ಪರ್ಶ ಮಾಡಿದ್ದಾರೆ. ಆ ನಂತರ 1962ರಿಂದ 2024ರವರೆಗೆ ಎಲ್ಲಾ ಗುರುಗಳ ಪಾದಸ್ಪರ್ಶ ಸಾಗರದ ಶಾರದಾಂಬ ದೇವಸ್ಥಾನದಲ್ಲಿ ಆಗಿದೆ. ಆ ಮೂಲಕವಾಗಿ ಸಮಾಜದ ಅಭಿವೃದ್ಧಿ, ದೇವಸ್ಥಾನದ ಅಭಿವೃದ್ಧಿ, ಎಲ್ಲಾ ರೀತಿಯ ಒಂದು ಗುರುಗಳ ಅಂದ್ರೆ ದೇವರ ಸಮಾನವಾಗಿ ನಮ್ಮ ಸಮಾಜವನ್ನು ಪಡ್ತಿದ್ದೀವಿ. ಅದೇ ರೀತಿಯಲ್ಲಿ ಗುರುಗಳ ಸಂಪೂರ್ಣ ಆಶೀರ್ವಾದ ನಮ್ಮ ಸಮಾಜದ ಮೇಲಿದೆ. ಆ ಆಶೀರ್ವಾದ ಸಮಾಜದ ಜೊತೆಗೆ ಸಾಗರದ ಎಲ್ಲರಿಗೂ ಅದರ ಆಶೀರ್ವಾದ ಸಿಗಲಿ, ಗುರುಗಳದು ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ ಅನ್ನೋದು ನಮ್ಮ ದೃಷ್ಟಿಕೋನದಿಂದ ಈಗ ನಮ್ಮ ಜೊತೆ ನಾವು ಒಂದು ವಿಷಯವನ್ನ ಹಂಚ್ಕೊಳ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ವಿ ಚಂದ್ರಶೇಖರ್, ರಾಘವೇಂದ್ರ ವಿ, ಹರೀಶ್ ಕೆ, ಚಂದ್ರಶೇಖರ್ ಜಿ, ಕೃಷ್ಣಮೂರ್ತಿ ವಾಮನಾಚಾರ್, ದಿವಾಕರ್ ಡಿ, ಪದ್ಮಾಕರ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಆನಂದಪುರಂ ಸಮೀಪ ಆಚಾಪುರದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ. ಆನಂದಪುರಂನ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಅಕ್ರಮ ಜಾನುವಾರು ಸಾಗಾಣಿಕೆ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಎನ್ನಲಾಗಿದೆ. ಶನಿವಾರ ತಡರಾತ್ರಿ ಬಟ್ಟೆಮಲ್ಲಪ್ಪ ಕಡೆಯಿಂದ ಟಾಟಾ ಏಸ್ ವಾಹನದಲ್ಲಿ 3 ಹೋರಿಕರುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ಪೊಲೀಸರು ತಡೆದು ವಿಚಾರಣೆ ನಡೆಸಿದ್ದಾರೆ. ಜಾನುವಾರು ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆ ಕೇಳಿದಾಗ ಇಲ್ಲ ಎಂದು ಉತ್ತರ ನೀಡಿದ್ದಾರೆ.
ಜಾನುವಾರು ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳ ಸಹಿತ ವಾಹನವನ್ನು ವಶಕ್ಕೆ ಪಡೆದ ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.